ಜನಶಕ್ತಿ ಮೀಡಿಯಾದ ಲೋಕಸಭಾ ಚುನಾವಣಾ ಕ್ಷೇತ್ರಗಳ ವಿಶ್ಲೇಷಣೆಯ ಈ ಸರಣಿಗೆ ಎಲ್ರಿಗೂ ಸ್ವಾಗತ. ನಾವು ಒಂದೊಂದೇ ಲೋಕಸಭಾ ಕ್ಷೇತ್ರಗಳ ಪರಿಸ್ಥಿತಿಯನ್ನು, ವಸ್ತುನಿಷ್ಠ ವಿವರಣೆಯನ್ನು ಅಲ್ಲಿ ಲೋಕಲ್ಲಾಗಿ ಇರುವಂಥವರ ಜೊತೆಗೆ ಮಾತನಾಡುವ ಮೂಲಕ ನಮ್ಮ ವೀಕ್ಷಕರಿಗೆ ನಾವು ಕೊಡ್ತಾ ಬಂದಿದ್ದೀವಿ. ಶಿವಮೊಗ್ಗ ಕ್ಷೇತ್ರ ಕದನ ಕಣವಾಗಿ ಪರಿಣಮಿಸಿರುವಂತಹ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಗ್ಗೆ ಈಗ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆ ಮಾತಾಡೋದಕ್ಕೆ ಅಲ್ಲಿಯ ಸ್ಥಳೀಯ ಪತ್ರಕರ್ತರು, ಚಿಂತಕರು ಆಗಿರುವಂತಹ ಬಿ ಚಂದ್ರೇಗೌಡ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ನಮಸ್ಕಾರ ಚಂದ್ರೇಗೌಡ್ರೆ. ನಮಸ್ಕಾರ. ನಮ್ಮ ಈ ಲೋಕಸಭಾ ಚುನಾವಣಾ ಕ್ಷೇತ್ರಗಳ ವಿಶ್ಲೇಷಣೆಗೆ ನಿಮಗೆ ಸ್ವಾಗತ. ಬಹುಶಃ ಶಿವಮೊಗ್ಗ ಅಂದ ತಕ್ಷಣ ನಮಗೆ ನೆನಪಾಗೋದು ಅಲ್ಲಿಂದ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಸ್ಥಾನವನ್ನು ಅಲಂಕರಿಸಿದಂತಹ ಜೆ ಎಚ್ ಪಟೇಲ್ ಇರಬಹುದು, ಬಂಗಾರಪ್ಪ ಇರಬಹುದು, ಹೀಗೆ ಅತಿರಥ ಮಹಾರಥರ ಹೆಸರುಗಳು ನಮಗೆ ನೆನಪಾಗ್ತಾ ಹೋಗ್ತವೆ. ಹಾಗೆಯೇ ಒಂದು ಕಾಲದಲ್ಲಿ ಸಮಾಜವಾದಿಗಳ ಒಂದು ದೊಡ್ಡ ಬೀಡಾಗಿತ್ತು ಶಿವಮೊಗ್ಗ. ಜೊತೆಗೆ ಕುವೆಂಪು ಅಂತಹ ವಿಶ್ವಮಾನವ ಸಂದೇಶವನ್ನು ಸಾರಿದಂತಹ ನೆಲ ಕೂಡ ಶಿವಮೊಗ್ಗ. ಹಾಗಾಗಿ ಇಷ್ಟೆಲ್ಲ ಹಲವು ವಿಶೇಷಗಳನ್ನು, ಸಾಂಸ್ಕೃತಿಕ ಚಹರೆಗಳನ್ನು ಹೊಂದಿರುವಂತಹ ಶಿವಮೊಗ್ಗ ಈ ಬಾರಿಯ ಚುನಾವಣೆಯಲ್ಲಂತೂ ಒಂದು ವಿಶೇಷವಾದ ಗಮನವನ್ನು ಎಲ್ಲರ ಚಿತ್ತ ಅತ್ತ ಅನ್ನುವ ಥರದಲ್ಲಿ ಸೆಳೀತಾ ಇರೋದನ್ನು ನಾವು ನೋಡ್ತೀವಿ. ಯಾಕೆಂತಂದರೆ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಅನ್ನುವ ಇಬ್ಬರು ಸೈಕಲ್ಲೇರಿ ಚಹಾ ಕುಡಿದು, ಗೂಡಂಗಡಿಲಿ ಚಹಾ ಕುಡಿದು ಬಿ ಜೆ ಪಿ ಕಟ್ಟಿದವರು ಅಂತ ಹೇಳ್ತಾ ಇದ್ದರು. ಆ ಥರದಲ್ಲಿ ಅವ್ರು ಕೆಲಸ ಮಾಡಿದ್ದನ್ನು ನೋಡಿದ್ದಾರೆ ಕೂಡ. ಅಲ್ಲಿ ಒಂದು ಸಣ್ಣ ವ್ಯತ್ಯಾಸ, ವಿವಾದ, ವಾದಗಳು ಎಲ್ಲ ನಡೀತಾ ಇರುವಂತಹ ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಒಂದು ಕದನ ಕಣವಾಗಿ ಮಾರ್ಪಟ್ಟಿರುವ ಹಿನ್ನೆಲೆಯಲ್ಲಿ ಚಂದ್ರೇಗೌಡ್ರೆ ಹೇಳಿ, ಶಿವಮೊಗ್ಗ ಹೇಗಿದೆ? ಮೇಡಮ್, ಈಗ ಎಲ್ಲರೂ ಸಕ್ರಿಯವಾಗಿ ಚುನಾವಣಾ ಕಣದಲ್ಲಿ ಹೋರಾಡ್ತಾ ಇದ್ದಾರೆ. ಇಲ್ಲಿ ಮೊದಲಿಂದಲೂ ಎದುರಾಬದರ ಎರಡು ಪಾರ್ಟಿ ನಿಲ್ತಾ ಇದ್ದದ್ದು ಇತ್ತೀಚೆಗೆ ಕಂಡು ಬಂದಿದೆ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಹಿನ್ನೆಲೆಯಲ್ಲಿ ನೋಡಿದ್ರೆ ಇದು ನೀವೇ ಹೇಳ್ದಂಗೆ ಸಮಾಜವಾದಿಗಳ ನೆಲವೇಡಿದು. ಆಮೇಲೆ ಇಡೀ ರಾಜ್ಯದಲ್ಲಿ, ಕರ್ನಾಟಕದಲ್ಲೇನೆ ಈ ಶಿವಮೊಗ್ಗ ಎಲ್ಲ ಚಳುವಳಿಗಳ ಉಗಮಕ್ಕೆ ಕಾರಣವಾದ ಜಾಗ ಇದು. ಇಲ್ಲಿ ದಲಿತ ಸಂಘ ಸಮಿತಿ ಹುಟ್ಟಿದೆ, ರೈತ ಸಂಘ ಹುಟ್ಟಿದೆ, ಕಮ್ಯುನಿಸ್ಟ್ ಇದ್ರು, ಆಮೇಲೆ ಬಹುದೊಡ್ಡ ಚಳವಳಿಯಾಗಿ ಸೋಷಲಿಸ್ಟ್ ಬಂದ್ರಿ. ಇಲ್ಲಿ ಒಂದು ಕಾಲದಲ್ಲಿ ಸೋಷಲಿಸ್ಟ್ 5 ಜನ ಶಾಸಕರಿದ್ರು. ವಿಧಾನಸೌಧನ ನಡಗಿಸ್ತಿದ್ದ ಗೋಪಾಲ್ ಗೌಡ್ರು ಇಲ್ಲಿಯವರು. ಕಾಗೋಡು ಚಳವಳಿಗೆ ಲೋಹಿಯಾ ಬಂದಿದ್ರು. ಅದೆಲ್ಲಾನು ನೋಡಿದ್ರೆ ಈ ಜಿಲ್ಲೆ ಚಳುವಳಿಗಳ ಉಗಮ ಸ್ಥಾನ. ಬಟ್ ಈ ಸಂದರ್ಭದಲ್ಲಿ ಎಲ್ಲ ಚಳುವಳಿಗೂ ಅವಸಾನ ಹೊಂದಿ ಮತೀಯವಾದಿಗಳು ಮತ್ತು ಮತೀಯವಾದಿಗಳು ಅಲ್ಲದವರು ಈ ತರದ ವಿಭಾಗ ಇಲ್ಲಿ ನಡೆದೋಗಿದೆ. ಸದ್ಯದ ಚುನಾವಣೆ ತುಂಬಾ ಕುತೂಹಲಕಾರಿಯಾಗಿರೋದು ಯಾಕೆ ಅಂತ ಅಂದ್ರೆ, ಬಿಜೆಪಿಯ ಬುನಾದಿಯಾಗಿದ್ದಂತಹ ಈಶ್ವರಪ್ಪ, ಯಡಿಯೂರಪ್ಪ ಒಂದು ತಾಯಿ ಮಕ್ಕಳ ತರ ಈ ಜಿಲ್ಲೆಯಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿ ಅಧಿಕಾರವನ್ನ ಅನುಭವಿಸಿ ಮುಂದಿನ ತಲೆಮಾರಿಗಾಗಿ ತಮ್ಮ ಮಕ್ಕಳನ್ನ ಮುಂದಕ್ಕೆ ತಂದವರ ಸಂದರ್ಭದಲ್ಲಿ ಇವ್ರ ನಡುವೆ ಜಗಳ ಏರ್ಪಟ್ಟಿದೆ. ಈ ನಡುವೆ ಯಾರೂ ಊಹಿಸದೇ ಇದ್ದಂತಹ ಒಂದು ಘಟನೆ ಯಾವುದು ಅಂದ್ರೆ ಈಶ್ವರಪ್ಪ ಕ್ಯಾಂಡಿಡೇಟ್ ಆಗಿರೋದು. ಹಂಗಾಗಿ ಇದೊಂದು ತ್ರಿಕೋನ ಸ್ಪರ್ಧೆ ಆಗಿದೆ. ತ್ರಿಕೋನ ಸ್ಪರ್ಧೆ ಈ ಹಿಂದೆ ನಡೆದಿದ್ದಾವೆ. ಉದಾಹರಣೆಗೆ ಹಿಂದೆ ಒಂದ್ ಸ್ವಲ್ಪ ಹಿಂದಿನ ರಾಜಕಾರಣ ನಾವು ಕೆದಕೋದಾದ್ರೆ, ಬಂಗಾರಪ್ಪನವರು ಲೋಕಸಭೆಗೆ ಸ್ಪರ್ಧಿಸಿದ್ದಾಗ ಅವರಿಗೆ ಒಂದು 50,000 ಓಟುಗಳು ಅವರಿಗೆ ತೊಂದರೆ ಕೊಡೋ ಸೂಚನೆ ಕಂಡಾಗ ಅವರು ದೇವೇಗೌಡರನ್ನ ಕೇಳ್ಕೊಳ್ತಾರೆ, ಈ 50,000 ಓಟಿಗೆ ನೀವೇನಾದ್ರೂ ಮಾಡಿ ಅಂತ. ಆವಾಗ ಅವರು LT ತಿಮ್ಮಪ್ಪ ಹೆಗಡೆಯವರನ್ನ ನಿಲ್ಲಿಸ್ತಾರೆ. ನಿಲ್ಲಿಸ್ಬಿಟ್ಟು ಇಲ್ಲಿ ಬಂದು ಕ್ಯಾನ್ವಾಸ್ ಮಾಡಿ ಒಂದು 50,000 ಓಟು ಬಂಗಾರಪ್ಪನವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ಗೊತ್ತಾದ್ಮೇಲೆ ಎಲ್ಲ ಸಕ್ರಿಯವಾಗಿ ಕಾಲ್ ತೆಗಿತಾರೆ. ಅದು ಧರ್ಮಸಿಂಗ್ CM ಆಗಿದ್ದ ಕಾಲ. 50,000 ಓಟಲ್ಲಿ ಬಂಗಾರಪ್ಪನವ್ರು ಗೆಲ್ತಾರೆ. ಬಟ್ ಈಗಿನ ಸನ್ನಿವೇಶದಲ್ಲಿ ಏನಿದೆ ಅಂತಂದ್ರೆ,
ಕಾಂಗ್ರೆಸ್ನ ಗೀತಾ ಅವರು ಚುನಾವಣೆಗೆ ಬಂದಿದ್ದಾರೆ. ಅವರು ಬಂದಿರೋದು ಕಾಂಗ್ರೆಸ್ಸಿನ ಓಟನ್ನ ನೆಚ್ಚಿ. ಅವ್ರ ಎದುರಿಗೆ ಇಬ್ರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು, ರಾಘವೇಂದ್ರ ಅವರುವೆ, ಗೀತಾ ಅವರುವೆ. ಇವ್ರ ನಡುವೆ ಇಬ್ಬರಿಗೂ ಪ್ರಬಲ ಸ್ಪರ್ಧಿ ಅಂತ ಘೋಷಿಸ್ಕೊಂಡಿರೋ ಈಶ್ವರಪ್ಪನವ್ರು ಬಂದಿದ್ದಾರೆ. ಈಶ್ವರಪ್ಪನವರು ನನಗೆ ಹಿಂದುತ್ವದ ಓಟ್ ಸಾಕು, ನಾನು ಗೆದ್ದು ಮತ್ತೆ ವಾಪಸ್ ಹೋಗ್ತೀನಿ ಅಂತ ಇದ್ದಾರೆ. ಇದು ಅವರ ಆತ್ಮವಿಶ್ವಾಸಕ್ಕೆ ಸಂಬಂಧಪಟ್ಟಿದ್ದು. ಬಟ್ ಯಾವತ್ತಿಗೂ ನಮ್ಮ ಈಶ್ವರಪ್ಪನವರು ನೇರ ಒಂದು ಕದನದ ಮಾತನ್ನಾಡ್ತಾ ಬಂದಿದ್ದಾರೆ. ನೇರವಾಗಿ ಒಂದು ಕಮ್ಯುನಿಟಿಯನ್ನ ಅವರು ನಿರ್ದಿಷ್ಟವಾಗಿ ಟೀಕೆ ಮಾಡ್ತಾ ಬಂದಿದ್ದಾರೆ, ದ್ವೇಷ ಮಾಡ್ತಾ ಕೂಡ ಬಂದಿದ್ದಾರೆ. ಈ ದ್ವೇಷ ಮಾಡ್ತಾ ಬಂದಿದ್ದಾರೆ ಅನ್ನೋದನ್ನ ಪರಿಶೀಲಿಸಿದಾಗ ಅವರು ಮುಸ್ಲಿಂ ಧರ್ಮದ ಕಮ್ಯುನಿಟಿ ಕೆಲವರಿಗೆ ಸಹಾಯ ಮಾಡಿರೋದು, ಇತ್ತೀಚೆಗೆ ಮುಸ್ಲಿಮರು ಕೆಲವರು ಕರೆದು ಅವರಿಗೆ ಊಟ ಕೊಡ್ತಾ ಇರೋದು ಎಲ್ಲ ಕಂಡು ಬರ್ತಾ ಇದೆ. ಇದು ರಾಜಕಾರಣದಲ್ಲಿ ನಾವು ಒಂದು ಖಚಿತವಾದ ತೀರ್ಮಾನಕ್ಕೆ ಬರಕ್ಕಾಗಲ್ಲ. ರಾಘವೇಂದ್ರ ಅವರು MP ಆಗಿದ್ರು, MP ಆದ ಕಾರಣಕ್ಕೆ ಕೆಲವು ಕೆಲಸಗಳನ್ನ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಅವರು ಸುಮಾರು 1 ವರ್ಷದಿಂದ ಸಕ್ರಿಯವಾಗಿ ಕಾರ್ಯಕರ್ತರನ್ನ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಕ್ ಬಿಟ್ಟಿದ್ದಾರೆ. ಅವರು ವ್ಯವಸ್ಥಿತವಾಗಿ ಪ್ರತಿ ಮನೆಗಳಿಗೆ ಹೋಗೋದು, ಓಟ್ ಕೇಳೋದು, ಈ ತರದ ಕೆಲಸ ಮಾಡ್ತಾ ಇನ್ನೂ ಒಂದು ಸಂಚಿದೆ ಅವರಲ್ಲಿ. ಮುಸ್ಲಿಮರೇ ಓಟ್ ಮಾಡ್ದಂಗೆ ಮಾಡೋದು, ಅಂದ್ರೆ ಅವ್ರು ಓಟ್ ಹಾಕಕ್ ಬರ್ದಂಗೆ ತಡೆಯೋದು, ಈ ಸಂಚಿಗಳೆಲ್ಲ ಇದಾವೆ. ಇನ್ನ ಕಾಂಗ್ರೆಸ್ಸಿಗೆ ಬಂದ್ರೆ ನಮ್ಮ ಗೀತಾ ಅವರು ಆ ಸತಿ ಚುನಾವಣೆಗೆ ನಿಂತಿದ್ ಬಿಟ್ರೆ ಈಗ ಬಂದಿದ್ದಾರೆ. ಅವರು ದುರ್ಬಲ ಕ್ಯಾಂಡಿಡೇಟ್ ಆಗಿದ್ರೆ ಕಾಂಗ್ರೆಸ್ ಪ್ರಬಲವಾಗಿ ಕಾಣ್ತಾ ಇದೆ. ಯಾಕೆಂದ್ರೆ ಮೊದಲ ಬಾರಿಗೆ ಈಡಿಗೆ ಜನಾಂಗ ಒಗ್ಗಟ್ಟಾಗ್ತಾ ಇದೆ. ಆಮೇಲೆ ಜಿಲ್ಲೆಯ ಮುಸ್ಲಿಮರು ಅವ್ರ ಕೈ ಹಿಡಿಯೋದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಮತ್ತೆಲ್ಲ ಕೆಳಜಾತಿಗಳಿದ್ದಾವೆ. ಇನ್ನ DK ಶಿವಕುಮಾರ್ನ ಕಮ್ಯುನಿಟಿ ಲೀಡರ್ ಆಗಿ ಪರಿಗಣಿಸಿರೋ ಒಕ್ಕಲಿಗರು ಇದ್ದಾರೆ. ಸಿದ್ದರಾಮಯ್ಯನ ಮುಖ ನೋಡ್ಕೊಂಡು ಕುರುಬರೆಲ್ಲ ಓಟ್ ಹಾಕ್ಬೋದು. ಇಲ್ಲಿ ಕಾಂಗ್ರೆಸ್ಗೆ ಒಂದು ಶಕ್ತಿಯಾಗಿ ಇವರೆಲ್ಲ ಕಾಣಿಸ್ಕೊಂಡ್ರುವೆ ಇವರೆಲ್ಲ ಕ್ರೋಢೀಕರಿಸ್ಕೊಂಡು ತಮ್ಮ ಪಕ್ಷಕ್ಕೆ ಓಟ್ ತಗೊಳ್ಳುವಂತ ಛಲ ಕಾಂಗ್ರೆಸ್ಸಿಗರಲ್ಲಿ ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ಸಿಗರು ಬಿಜೆಪಿಗಳಷ್ಟು ಸಂಘಟಿತರಾಗಿ ಹೋರಾಡ್ತಾ ಇಲ್ಲ. ಅವ್ರಿಗೆ ಪಾರ್ಟಿಗೆ ಓಟ್ ಕೊಡ್ತಾರೆ ಜನ ಅನ್ನೋ ತರದಲ್ಲಿ ಅವರಿದ್ದಾರೆ. ಈ ನಡುವೆ ಈಶ್ವರಪ್ಪನವರು ನಚ್ಚಿರೋದು ಹಿಂದುತ್ವ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬಿಜೆಪಿ ಚಂದ್ರೇಗೌಡ್ರೆ, ಬಹುಶಃ ಒಂದು ಸಣ್ಣ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಗ್ಗೆ ನಾನು ಕೊಟ್ಬಿಡ್ತೀನಿ. ಆ ನಂತರ ಬಹುಶಃ ಈ ಥರದ ವಿಶ್ಲೇಷಣೆಗೆ ನಾವು ಹೋಗ್ಬೋದು ಅಂತ ನಾನು ಅಂದ್ಕೋತೀನಿ. ಇದೊಂದು ಪ್ರತಿಷ್ಠಿತ ಕ್ಷೇತ್ರ. 8 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಒಂದು ಕ್ಷೇತ್ರ ಉಡುಪಿಗೆ ಸೇರಿದಂತಹ ಬೈಂದೂರು ಸೇರಿದ ಹಾಗೆ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 4 BJPಯ ಅಭ್ಯರ್ಥಿಗಳು ಗೆದ್ದಿದ್ದಾರೆ, 3 ಜನ ಕಾಂಗ್ರೆಸ್ಸು ಮತ್ತು 1 JDS ಗೆದ್ದಿರುವಂತಹ ವಿಧಾನಸಭಾ ಕ್ಷೇತ್ರಗಳಿರೋಂಥದ್ದು. ನಾವು ಸುಮ್ಮನೆ ಒಂದ್ಸರಿ ಅಲ್ಲಿ ಆ ವೋಟಿಂಗ್ ಪ್ಯಾಟ್ರನ್ನ ನೋಡಿದರೆ 2009ರಲ್ಲಿ 4,29,809 ಓಟನ್ನು ಕಾಂಗ್ರೆಸ್ ತಗೊಳುತ್ತೆ. 4,82,783 ಓಟನ್ನು BJP ತಗೊಂಡು BJP ಗೆಲ್ತಾರೆ. ದೆನ್ 2014ರಲ್ಲಿ 2,40,911 ಕಾಂಗ್ರೆಸ್ ತಗೊಂಡ್ರೆ BJP 6,06,216 ಓಟನ್ನು ಪಡೆಯುತ್ತೆ ಮತ್ತು JDS 2014ರಲ್ಲಿ ಸ್ಪರ್ಧೆ ಮಾಡುತ್ತೆ. 2,40,40,636. ಬಹುಶಃ ಗೀತಾ ಕಂಟೆಸ್ಟ್ ಮಾಡಿದ್ದು ಆವಾಗಲೇ ಅಂತ ಅಂದ್ಕೋತೀನಿ. 2019ರಲ್ಲಿ ಕಾಂಗ್ರೆಸ್ಸು ಸ್ಪರ್ಧೆ ಮಾಡೋದಿಲ್ಲ. BY ರಾಘವೇಂದ್ರ ಸ್ಪರ್ಧೆ ಮಾಡ್ತಾಳೆ BJPಯಿಂದ. 7,29,872 ಓಟನ್ನು ಪಡೀತಾರೆ. JDS ಇಂದ ಮಧು ಬಂಗಾರಪ್ಪ ಅವರು ಕಂಟೆಸ್ಟ್ ಮಾಡಿ 5,06,000 ಚಿಲ್ಲರೆ ಓಟನ್ನು ತಗೋತಾರೆ. ಅಂದರೆ ಕಂಟಿನ್ಯೂಯಸ್ ಆಗಿ BJPಯ ವೋಟಿಂಗ್ ಪರ್ಸೆಂಟೇಜು ಅಂತ ಅನ್ನೋದು ಹೆಚ್ಚಾಗ್ತಾ ಇರೋದನ್ನು ನಾವು ನೋಡಿದಾಗಲೂ ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ, ಯಾಕೆಂತಂದರೆ 19 ಮತ್ತು 23 ಅಂತ ಅನ್ನುವಾಗ 4 ವರ್ಷಗಳ ಗ್ಯಾಪ್ ಇತ್ತು. ಆ ಗ್ಯಾಪಲ್ಲಿ 3 ಕಾಂಗ್ರೆಸ್ಸು MLAಗಳು ಬಂದಿದ್ದಿದೆಯಲ್ಲ, ಆ MLAಗಳು ಬಂದಿದ್ದನ್ನು ಒಂದನ್ನು ಇಟ್ಟುಕೊಂಡು ಕೂಡ ಜೊತೆಗೆ
BJP 4 ಇದೆ, ಪ್ಲಸ್ JDS BJP ಸರಿ ಹೊಂದಾಣಿಕೆ ಆಗಿದ್ದಕ್ಕಾಗಿ MLAಗಳಲ್ಲಿ 5 ಕ್ಷೇತ್ರಗಳಲ್ಲಿ BJPಯ ಪರವಾಗಿರುವಂತಹ ಕೆಲಸ ಮಾಡುವಂತಹ MLAಗಳಿದ್ದಾರೆ ಅಂತ ನಾವು ಅಂದ್ಕೊಂಡ್ರೂ ಕೂಡ ಇವತ್ತು BJP ಕೂಡ ಹಿಂದುತ್ವದ ಕಾರ್ಡನ್ನೇ ಬಳಸ್ತಾ ಇರೋ ಅಂಥದ್ದು. ದೆನ್ ಈಶ್ವರಪ್ಪ ಕೂಡ ಹಿಂದುತ್ವದ ಕಾರ್ಡನ್ನೇ ಬಳಸ್ತಾ ಇರೋ ಅಂಥದ್ದು. ಜೊತೆಗೆ ಈಶ್ವರಪ್ಪ ಬಹಳ ಕ್ಲೈಮ್ ಮಾಡ್ಕೋತಾ ಇರೋದು ತಾನು ಒರಿಜಿನಲ್ RSS BJP ಕಾರ್ಯಕರ್ತ ಮತ್ತು ಪ್ರಾರಂಭದ ಹಂತದಲ್ಲಿ ಮೋದಿಯವರ ಫೋಟೋವನ್ನು ಹಾಕ್ಕೊಂಡು ನಾನು ವೋಟ್ ಕೇಳ್ತೀನಿ ಅಂತ, ಆಮೇಲೆ ಅದು ಲೀಗಲ್ ಫಾರ್ಮ್ಯಾಲಿಟೀಸ್ ಏನೇನೋ ಮಾಡಿಕೊಂಡ್ರು, ಅದೆಲ್ಲ ಆಯಿತು. ಮತ್ತು ಈಗ ಈಶ್ವರಪ್ಪ ಅವರನ್ನು BJPಯಿಂದ ಉಚ್ಚಾಟನೆ ಕೂಡ ಮಾಡಿದ್ದಾರೆ. ಆದರೆ ಉಚ್ಚಾಟನೆಯನ್ನು ಮಾಡಿದಾಗಲೂ ಕೂಡ ಈಶ್ವರಪ್ಪ ಹೇಳ್ತಾ ಇರೋದು ಏನಂದರೆ, ಜಗದೀಶ್ ಶೆಟ್ಟರು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ BJP ಬಿಟ್ಟು ಹೋಗಿರ್ಲಿಲ್ವಾ, ಅವರನ್ನೀಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವಾಪಸ್ ಕರ್ಕೊಬಂದು ಟಿಕೆಟ್ ಕೊಟ್ಟಿಲ್ವಾ, ಹಾಗೆ ನನ್ನ ಹತ್ರನೂ ಕಾಲಿಗೆ ಬಿದ್ದು ಬರ್ತಾರೆ ಅನ್ನುವ ಮಾತನ್ನು ಆಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈಗ ನೀವು ಹೇಳಿದಾಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತು ತುರುಸಿನ ಕೆಲಸಗಳು ಕಾಣ್ತಾ ಇಲ್ಲ ಅಂತಂದರೂ ಕೂಡ ಈ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಇವರ ಮಧ್ಯದ ಈ ಬಿರುಕು ಮತದಾರರ ಮೇಲೆ ಯಾವ ಪರಿಣಾಮವನ್ನು ಬೀರ್ದಾಗಿ ನಿಮಗೆ ಅನ್ನಿಸ್ತಾ ಇದೆ? ಮತದಾರರ ಮೇಲೆ ಈಗ ನಮ್ಮ ಈಶ್ವರಪ್ಪನವರು ಇಂತಹ ಸ್ಥಿತಿಯಲ್ಲೂ ಅವರ ಉತ್ಸಾಹವನ್ನ ಕಳ್ಕೊಳ್ದಂಗೆ ಹಿಂದುತ್ವದ ಮಾತಾಡ್ತಾ ಇದ್ದಾರೆ. ನಾನು ಮತ್ತೆ ವಾಪಸ್ಸು ಪಾರ್ಟಿಗೆ ಹೋಗ್ತೀನಿ ಅಂತ ಇದ್ದಾರೆ. ಆಮೇಲೆ ಅವ್ರ ಮನೋಗತವನ್ನ ನೀವು ಗ್ರಹಿಸಿದ್ದಾದ್ರೆ, ಅವರು ಈವರೆಗೂ ಪ್ರತಿಪಾದಿಸ್ಕೊಂಡ್ ಬಂದಿರೋದು ಸಿದ್ಧಾಂತ ಇದೆಯಲ್ಲ, ಅದು ಯಾವ ಪಾರ್ಟಿಗೂ ಅವ್ರು ಹೋಗಕ್ಕಾಗಲ್ಲ, ಇಲ್ಲೇ ಇರ್ಬೇಕಿದೆ, BJPಲೇ ಇರ್ಬೇಕಿದೆ. ಈಗಾಗಲೇ ಅವರು ಈ ಹಿಂದೆ ಶಾಸಕರಾಗಿ ಸ್ಪರ್ಧೆ ಮಾಡ್ತಿದ್ದಾಗ JDSನವ್ರನ್ನ ಕಾಂಟ್ಯಾಕ್ಟ್ ಮಾಡಿ ದುರ್ಬಲ ಕ್ಯಾಂಡಿಡೇಟ್ಗಳನ್ನ ಹಾಕಿಸ್ಕೊಳ್ತಿದ್ರು. ಅವರು JDSಗೆ ಬಹಳ ಗೆಳೆಯರವರು. ಅವರು ಈ ಹಿಂದಿನ ಚುನಾವಣೆಯಲ್ಲಿ MLA ಆಗಿ ಗೆದ್ದಾಗ JDS ಲೀಡರ್ನ ಕಾಂಟ್ಯಾಕ್ಟ್ ಮಾಡಿ ನನಗೆ ತೊಂದರೆ ಆಗದಂತ ಕ್ಯಾಂಡಿಡೇಟ್ ಹಾಕಿ ಅಂತ ಹೇಳಿದ್ರು. ಆವಾಗ ಪಾಪ ಅವರು ಒಬ್ಬ ಇಂಜಿನಿಯರ್ನ ಕ್ಯಾಂಡಿಡೇಟ್ ಮಾಡಿದ್ರು JDSನವರು. ಅವರು 3,500 ಓಟ್ ತಗೊಂಡ್ರು. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಈಶ್ವರಪ್ಪನವರ ಕಾನ್ಫಿಡೆನ್ಸು ಹೆಚ್ಚು JDS ಓಟನ್ನು ಕೂಡ ಅವಲಂಬಿಸಿದೆ. ಅದು ಈ ಹಿಂದಿನ 2-3 ಚುನಾವಣೆಯಲ್ಲಿ ನಾವಿಲ್ಲಿ ಗ್ರಹಿಸಿದ್ದೀವಿ. ಆಮೇಲೆ ಅವರ ಆತ್ಮವಿಶ್ವಾಸದ ಮಾತು ಏನಿದೆ ಇಲ್ಲಿ, ಅದು ಬಹಳ ಆಶ್ಚರ್ಯ ಹುಟ್ಟಿಸುತ್ತೆ. ಆಮೇಲೆ ತುಂಬಾ ಫೋರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವನ್ ಅವ್ರ ನಾಮಪತ್ರಕ್ಕೂ ಸೇರಿಸಿದ ಜನ ನೋಡಿದ್ರೆ ಬೇರೆ BJPಗಳೇ ಸ್ವಲ್ಪ ಅಳುಕಿದ್ದಿದೆ, ನಾವ್ ಇದಕ್ಕಿಂತ ಜನ ಜಾಸ್ತಿ ಸೇರ್ಸ್ಬೇಕಾಗುತ್ತೆ ಅಂತ ಅವರು ಅಳುಕಿದ್ದಿದೆ. ಬಟ್ ಅಟ್ ಎ ಟೈಮು ಈಶ್ವರಪ್ಪನವರ ಮಾತುಗಳು ಸ್ವಲ್ಪ ಅನುಮಾನಾಸ್ಪದವಾಗಿದ್ದಾವೆ. ಇನ್ನ ನಮ್ಮ ಕಾಂಗ್ರೆಸ್ನಲ್ಲಿ ಕಾನ್ಫಿಡೆಂಟ್ ಆಗಿದೆ, ನಮಗೆ ಇಷ್ಟು ಓಟ್ ಬರ್ತವೆ, ನಮ್ಮ ಭಾಗ್ಯಗಳಿದಾವೆ. ಫಸ್ಟ್ ಟೈಮು ಎಲ್ಲ ಜನಾಂಗ ಗೀತಾ ನಮ್ಮ ಬಂಗಾರಪ್ಪನವರು ಕಮ್ಯುನಿಟಿಯ ಜನಾಂಗ ಒಟ್ಟಾಗಿದೆ. ನಮ್ಮ ಬೇರೆ ಬೇರೆ ಭಾಗ್ಯಗಳ DK ಶಿವಕುಮಾರ್ ಕಡೆಯವರು ಒಟ್ಟಾಗಿದ್ದಾರೆ. ಈ ತರದ್ದೆಲ್ಲ ಮಾತಾಡ್ತಾ ಇದ್ದಾರೆ. ಇಲ್ಲಿ ನಮಗೆ ಈಶ್ವರಪ್ಪನ ಹೋರಾಟ BJPಗೆ ತೊಂದರೆ ಮಾಡಬಹುದೇ ವಿನಃ ಕಾಂಗ್ರೆಸ್ಗೆ ಏನು ತೊಂದರೆ ಮಾಡಲ್ಲ. ಸೊ ಇದೊಂದಾದ್ರೆ ಅಂದ್ರೆ ಈಗ ಮತ್ತೆ ರಾಯಣ್ಣ ಬ್ರಿಗೇಡಿಗೆ ಮರುಜೀವ ಕೊಡಬಹುದು ಇಂತಹ ಮಾತುಗಳು ಎಲ್ಲ ಕೇಳ್ತಾ ಇದ್ದಾವೆ. ಬಟ್ ಸಾಮಾನ್ಯವಾಗಿ ನಾವು ಕೆಲವು ಬೇರೆ ಕ್ಷೇತ್ರಗಳನ್ನು ನೋಡಿದಾಗ, ಉದಾಹರಣೆಗೆ ಚಿತ್ರದುರ್ಗ ಅಂತ ಕ್ಷೇತ್ರಗಳಲ್ಲಿ ಮಾತಾಡುವಾಗ ನಮ್ಮ ಗಮನಕ್ಕೆ ಬಂದಿದ್ದೇನಂತಂದರೆ, ಅಲ್ಲಿಯ ಜನ ಅಂದರೆ ರಾಜಕೀಯ ನಾಯಕರು, ರಾಜಕೀಯ ಪಕ್ಷಗಳು ತಮಗೆ ಬೇಕಾಗಿರುವುದನ್ನೇ ಮುಂದೆ ಹರಿಬಿಡೋಕ್ಕೆ ಪ್ರಯತ್ನ ಪಟ್ಟಾಗಲೂ ಕೂಡ ಅಲ್ಲಿಗೆ ಇದುವರೆಗೂ ಸಿಗದೇ ಇರುವಂತಹ ರೈಲು, ಅಲ್ಲಿಯ ನೀರಾವರಿಯ ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆ, ಇಂತಹ ಜನರ ಪ್ರಶ್ನೆಗಳನ್ನು ಇಟ್ಕೊಂಡು ಕೂಡ ಮತದಾರರು ಮಾತಾಡ್ತಿದ್ದಾರೆ ಅಂತ ಚಿತ್ರದುರ್ಗದ ನಾವು ಮಾತಾಡುವಾಗ ಹೇಳ್ತಾ ಇದ್ರು. ನನಗೀಗಿರೋ ಪ್ರಶ್ನೆ, ಈಗ ಇದೆಲ್ಲವೂ ಈ ಎಲ್ಲ ಸಂಕರಗಳಿದ್ದಾವೆ ಅಂತ ಅನ್ನೋದನ್ನು ನೋಡ್ತಾನೇನೆ ಅಲ್ಲಿಯ ಮತದಾರರ ಮನಸ್ಸಲ್ಲಿ ಈಗ ಅಡಿಕೆ ಬೆಳೆಗಾರರ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ, ಭತ್ತದ ಬೆಳೆಗಾರರ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ಆಮೇಲೆ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನು ಮಾಡಬೇಕು ಅಂತ ರೈತರು ಅಷ್ಟು ದೊಡ್ಡ ಹೋರಾಟ ಮಾಡಿದರೂ ಕೂಡ ಅದಕ್ಕೇನು ಮೋದಿ ಸರ್ಕಾರದಿಂದ
ಯಾವುದೇ ರೀತಿಯ ಪ್ರತಿಸ್ಪಂದನೆ ಸಿಗಲಿಲ್ಲ, ಅಥವಾ ನಿರುದ್ಯೋಗದ ಸಮಸ್ಯೆ ತೀವ್ರವಾಗಿ ಜಾಸ್ತಿಯಾಗಿದೆ, ಮತ್ತು ಹೇಳ್ಕೊಳ್ಳುವಂತಹ ದೊಡ್ಡ ಕೈಗಾರಿಕೆಗಳು ಅಂಥದ್ದು ಯಾವುದು ಅಲ್ಲಿಗೆ ಬರಲೇ ಇಲ್ಲ ಅಂತೆಲ್ಲ ಇರುವಾಗ ಈ ವಿಷಯಗಳೇನಾದರೂ ಮತದಾರರ ಮನಸ್ಸಿನಲ್ಲಿ ಚರ್ಚೆಗೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವ? ನಾನು ಗಮನಿಸಿದಂಗೆ ಈ ಜನಸಮೂಹಕ್ಕೆ ಉಪಯೋಗವಾಗುವ, ಜನಸಮೂಹಕ್ಕೆ ತೊಂದರೆ ಆದಂತ ಯಾವುದೇ ಚರ್ಚೆಗಳು ಈ ಜನಗಳ ನಡುವೆ ನಡೀತಾ ಇಲ್ಲ. ನಾನು ನೋಡಿ, ಶಿವಮೊಗ್ಗದ ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಬಸ್ಸಿನ ಕೊರತೆ ಇದೆ. ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏರ್ಪೋರ್ಟ್ ಬರುತ್ತೆ. ಕೆಲವೇ 100-200 ಕೋಟಿ ರೂಪಾಯಿನಲ್ಲಿ ನಮ್ಮ VIS ಗಳಿಗೆ ಮರುಜೀವ ಕೊಡಬಹುದಿತ್ತು. ಇಲ್ಲ, ಅದು ಆಗ್ಲಿಲ್ಲ. ಇದು ಚರ್ಚೆ ಆಗುತ್ತೆ. ನಮ್ಮ ಮೀಡಿಯಾದವರು ಚರ್ಚೆ ಮಾಡಬೇಕಿತ್ತು. 100 ವರ್ಷದ ಇತಿಹಾಸದ VISL ಬಾಗಲಾಗ್ತಾ ಇದೆ ಅಂತ ಯಾರೊಬ್ಬರು ಅದ್ರ ಬಗ್ಗೆ ಮಾತಾಡ್ಲಿಲ್ಲ. ಬೆಂಗಳೂರಿನಿಂದ ಒಂದು ಫ್ಲೈಟ್ ಬರುತ್ತೆ, ಮಧ್ಯಾಹ್ನ ಇಲ್ಲಿ ಇಳಿದು ವಾಪಸ್ ಹೋಗುತ್ತೆ. 600 ಕೋಟಿ ರೂಪಾಯಿ ವೆಚ್ಚ ಆಗಿದೆ. ರೈತರೆಲ್ಲ ಅವ್ರು ಭೂಮಿ ಕಳ್ಕೊಂಡಿದ್ದಾರೆ. ಒಂದ್ಸತಿ ರೈತರ ಕೈಗೆ ಭೂಮಿ ದುಡ್ಡು ಸಿಕ್ಕಿದ್ಮೇಲೆ ಅವ್ರು ಮತ್ತೆ ರೈತರಾಗಲ್ಲ. ಆ ತರದೊಂದು ಅನಾಹುತಗಳೆಲ್ಲ ಚರ್ಚೆ ಆಗ್ಬೇಕಿತ್ತು ಇಲ್ಲಿ. ಅವೇನು ಚರ್ಚೆ ಆಗ್ತಾ ಇಲ್ಲ. ನೀವು ಮತದಾರ ತುಂಬಾ ನಿಗೂಢವಾಗಿದ್ದಾನೆ. ಈಗ ನಿಮಗೆ ಪ್ರಿಯವಾಗೋ ವಿಷಯ ಮಾತಾಡೋ ತರ ಬಂದಿದ್ದಾನೆ. ಅವನು ನಟಸಾರ್ವಭೌಮ ಆಗಿರೋದ್ರಿಂದ ಇದು ಬಹಳ ಕಷ್ಟ ಆಗ್ತಾ ಇದೆ ತೀರ್ಮಾನ ಮಾಡೋದು. ಅದ್ರ ಜೊತೆಗೆ ನನಗೆ ಇನ್ನೂ ಒಂದು ಪ್ರಶ್ನೆಯನ್ನು ಜೋಡಿಸ್ಲಿಕ್ಕಿದೆ. ಅದನ್ನು ಬಹುಶಃ ನಿಮ್ಮ ಬಾಯಿಂದ ಕೇಳಬೇಕು ಅಂತ. ಯಾಕೆ ಅಂತಂದರೆ, ನಿಮಗೆ ನೀವು ಹೇಳಿದ ಹಾಗೆ ಮತ್ತು ನಮಗೂ ಗೊತ್ತಿರುವ ಹಾಗೆ ಶಿವಮೊಗ್ಗ ಸಮಾಜವಾದಿಗಳ ಒಂದು ನೆಲವೀಡಾಗಿದ್ದಂತಹ ಜಾಗದಲ್ಲಿ ಕೋಮುವಾದಿ ಸಂದರ್ಭದ ಹಲವು ಗಲಭೆಗಳು, ಇವನನ್ನು ಕೊಂದಿದ್ದಂಥದ್ದು, ಸೆಕ್ಷನ್ 144 ಕೂಡ ಡಿಫೈ ಮಾಡಿ ಈಶ್ವರಪ್ಪ ಅವರೇನೇ ನೇತೃತ್ವವನ್ನು ಕೊಟ್ಟು ಮಾಡಿದಂತಹ ರ್ಯಾಲಿಗಳು, ಹಿಜಾಬ್ ಸಂದರ್ಭ ಇರ್ಬೋದು, ಬೇರೆ ಬೇರೆ ಸಂದರ್ಭಗಳಲ್ಲಿ ಎತ್ತಿದಂತಹ ವಿವಾದಗಳಂತಹ ಸಂದರ್ಭಗಳಿದಾವಲ್ಲ, ಇವುಗಳು ಏನಾದರೂ ಉಲ್ಟಾ ಹೊಡೆದು ಬಿಡಬಹುದು ಅಂತ ಹೇಳಿ ಅವನ್ನೆಲ್ಲವನ್ನ ಮರೆಸುವಂತಹ ಪ್ರಯತ್ನಗಳೇನಾದ್ರು ನಡೀತಾ ಇದ್ದಾವ ಅಂತ? ಆ ಸಂದರ್ಭ, ನೀವ್ ಹೇಳಿದ ಸಂದರ್ಭ ಇದೆಯಲ್ಲ, ನಿಜವಾಗ್ಲೂ ನಮಗೆ ಎದೆ ನಡುಗಿಸುವ ಪ್ರಸಂಗ. ಯಾಕೆಂದ್ರೆ ಒಂದು ಮುಸ್ಲಿಂ ಕೇರಿಯಲ್ಲಿ ಇಡೀ ಜಿಲ್ಲಾಡಳಿತವೇ ದಾಳಿ ಮಾಡ್ತಾ ಹೋಗುತ್ತೆ. ಜಿಲ್ಲಾ ಮಂತ್ರಿ, AC, DC, MP ಎಲ್ರು ಹೋಗ್ತಾ ಇದ್ರೆ ಮುಸ್ಲಿಂ ಮನೆ ಒಳಗಡೆಗೆ ನುಗ್ಗಿ ಕುರ್ಚಿ, ಟೇಬಲ್, ಟಿವಿ, ಫ್ರಿಜ್ನೆಲ್ಲ ಬೀದಿಗೆ ಎಸ್ಕೊಂಡು ಹೋಯ್ತಾರೆ. ಇಂಥದ್ದೊಂದು ಘಟನೆ ನೋಡ್ದ ನಾವು. ಇದೊಂದು ಅರಾಜಕ ಸ್ಥಿತಿ. ಇದು ಈ ಘಟನೆಯಲ್ಲಿ ಹಿಂದೂ ಮುಸ್ಲಿಂ ಇಬ್ರು ಗಲಭೆಗೆ ಒಳಗಾಗಿ ತುತ್ತಾಗಿದ್ರು. ಅವರೆಲ್ಲ ಮೆಗಾನ್ ಹಾಸ್ಪಿಟಲ್ ಅಲ್ಲಿ ಜೊತೆಲೆ ಮನಗಿದ್ರು. ಯಾರಿಗ್ ಬೇಕಿದೆ ಈ ತರದ್ದೊಂದು ಗಲಭೆ ಅನ್ನೋದರ ಮಾತಾಡ್ಕೊಂಡಿದ್ದ ಒಂದು ಸಂದರ್ಭ. ಇಲ್ಲಿ ಈ ಈಶ್ವರಪ್ಪ ಇದಾರಲ್ಲ, ಈಶ್ವರಪ್ಪ ನಮ್ಮ ರಾಜಕೀಯದ ಭಾಷೆಯನ್ನ ಹಾಳು ಮಾಡಿದವ್ರು ಪಾಪ. ಅವ್ರು ಯಾಕೋ ಈ ಕ್ಷಣಕ್ಕೂ ಅವ್ರ ಬಾಯಲ್ಲಿ ಒಳ್ಳೆ ಮಾತೇ ಬರಲ್ಲ ಪಾಪ. ಯಾಕಂತ ನಾನು ಅವ್ರ ಹತ್ರದಲ್ಲಿ ಕುಂತ್ಕೊಂಡು ಪರಿಶೀಲಿಸಿದೆ. ಯಾವುದೇ ಮಾತಿಗೆ ಇಮಿಡಿಯೇಟ್ ಪ್ರತಿಕ್ರಿಯಿಸ್ತಾರೆ, ಯೋಚನೆ ಮಾಡಿ ಮಾತಾಡಲ್ಲ. ಬಹುಶಃ ಯೋಚನೆ ಮಾಡಿ ಮಾತಾಡ್ತಿದ್ರೆ ಅವರು ಸಿಕ್ಕಾಕೊಳ್ತಿರ್ಲಿಲ್ವೇನೋ, ಏನ್ ಅನ್ಸುತ್ತೆ ಅದನ್ನ ಮಾತಾಡ್ತಾರೆ. ಆಮೇಲೆ ಇವರು ಉಗ್ರ ಹಿಂದುತ್ವವಾದ RSS ಬೇಕು. ಅವ್ರು ಈಶ್ವರಪ್ಪನಂತವರು RSS ಗೆ ಬುನಾದಿ. ಅವರು RSS BJP ಯಡಿಯೂರಪ್ಪನ ನಂಬಲ್ಲ. ಅವ್ರು ಒಂದ್ ರೌಂಡ್ ಹೋಗಿ ಬಂದಿದ್ದಾರೆ, KJP ಮಾಡ್ಕೊಂಡು ವಾಪಸ್ ಬಂದಿದ್ದಾರೆ. ಅವರು ಅನಿವಾರ್ಯವಾಗಿ ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ. ಅಲ್ಲಿ BJP RSS ನವ್ರಿಗೆ ಈಶ್ವರಪ್ಪನೇ ಮುಖ್ಯವಾದ ವ್ಯಕ್ತಿ. ಹಾಗಂದ್ರೆ ನನಗೆ ಒಂದು ನಿಮ್ಮ ಹತ್ರ ಈ ಕ್ಷಣಕ್ಕೆ ನನಗೆ ಕೇಳಬೇಕು ಅಂತ ಅನ್ನಿಸ್ತಾ ಇರೋ ಪ್ರಶ್ನೆ ಏನಂತಂದ್ರೆ, ಇವತ್ತು ಈಶ್ವರಪ್ಪ ಅವರು ಯಡಿಯೂರಪ್ಪ ಮತ್ತು ಅವರ ಮಕ್ಕಳ ಪ್ರಾಬಲ್ಯ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಕುಟುಂಬ ರಾಜಕಾರಣವನ್ನು ಕೊನೆಗಾಣಿಸೋದಕ್ಕಾಗಿ ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಸ್ಪರ್ಧೆಯಿಂದ ಹಿಂತೆಗೆಯೋದಿಲ್ಲ ಅಂತ ಹೇಳಿದ್ರು. ಮತ್ತು ಅಮಿತ್ ಶಾ ಬಂದಾಗ ಏನೋ ಸ್ಪರ್ಧೆಯಿಂದ ಹಿಂತೆಗೆಳುವಂತಹ ಕೆಲವು ಸೂಚನೆಗಳು ಕಂಡ್ವು. ಇಲ್ಲಿಂದ ಡೆಲ್ಲಿಗೆ ಬಾ ಅಂತ ಕರೆದ್ರು ಅಮಿತ್ ಶಾ, ಇಲ್ಲಿಂದ ಹೋದರು ಪಾಪ. ಆದರೆ ಹೋದ ಮೇಲೆ ಭೇಟಿಗೆ ಕೊಡಲಿಲ್ಲ, ಮತ್ತೆ ವಾಪಸ್ ಬಂದರು. ತಾನು ಕಣದಲ್ಲಿ ಉಳಿತೀನಿ ಅಂತ ಹೇಳಿದ್ರು. ಈಗ ಸ್ಪರ್ಧೆ ಮಾಡಿದ್ದಾರೆ, BJP ಉಚ್ಚಾಟನೆ ಕೂಡ ಆಗಿದೆ. ಆದರೆ ನಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಅವರು ಅವರ ಮಗನಿಗೆ ಹಾವೇರಿ ಕ್ಷೇತ್ರದ ಟಿಕೆಟನ್ನು ಕೇಳ್ತಾ ಇದ್ರು. ಅದನ್ನು ಕೊಟ್ಟಿಲ್ಲ ಅನ್ನುವ ಕಾರಣಕ್ಕಾಗಿಯೇ ಈ ದೊಡ್ಡ ಮುನಿಸು ಅನ್ನೋದು ಗೊತ್ತಿರೋದಕ್ಕಾಗಿ ಸ್ವಲ್ಪ ಹಾಸ್ಯಾಸ್ಪದ ಅಂತ ಅನಿಸುತ್ತೆ. ಕುಟುಂಬ ರಾಜಕಾರಣದ ವಿರುದ್ಧ ನಾನು ನಿಂತಿದ್ದೀನಿ ಅಂತ ಹೇಳೋದು. ಇವರು ಕೂಡ ತನ್ನ ಮಗನಿಗೆ ಕೇಳಿದ್ದು, ಇನ್ಯಾರೋ ಒಬ್ಬ ಕಾರ್ಯಕರ್ತನಿಗೆ ಕೇಳಿದ್ದಾಗಿರಲಿಲ್ಲ ಅಂತ ಅನ್ನೋದನ್ನು
ಗಮನದಲ್ಲಿ ಇಟ್ಕೋತಾನೇನೆ ನನಗೆ ತುಂಬ ನಿಮ್ಮಿಂದ ಬೇಕಾಗಿರುವಂತಹ ಒಂದು ಅಭಿಪ್ರಾಯ ಅಥವಾ ಅಲ್ಲಿ ನೀವು ಕಂಡಿದ್ದೀರಾ ಇದು ಅನ್ನುವ ನಿಮ್ಮ ಅಲ್ಲಿಯ ಗ್ರಹಿಕೆಯನ್ನು ನಾನು ಕೇಳೋದಕ್ಕೆ ಬಯಸೋ ಅಂಥದ್ದು. ಈಗ ಇಷ್ಟೆಲ್ಲ ಆಗಿ ಯಡಿಯೂರಪ್ಪನವರನ್ನು ಒಂದು ಸಂದರ್ಭದಲ್ಲಿ ಸೈಡ್ ಲೈನ್ ಮಾಡಿದರು. ಚೀಫ್ ಮಿನಿಸ್ಟರ್ ಇದ್ದವರನ್ನು ತೆಗೆದು ಬೊಮ್ಮಾಯಿ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದ್ರು. ಅಂದರೆ BJPಯ ಒಳ ರಾಜಕಾರಣಗಳು ಏನೆಲ್ಲ ನಡೀತಾ ಇತ್ತು ಅಂತನ್ನುವಾಗ ಕರ್ನಾಟಕದಲ್ಲಿ ಸೀರಿಯಸ್ ಆಗಿ ಚರ್ಚೆ ಆಗ್ತಾ ಇದ್ದಿದ್ದು RSSನ ಒಂದು ಪಂಗಡವಾದ ಸಂತೋಷ್ ಅಂತನ್ನವರು ಯಡಿಯೂರಪ್ಪನ ಪ್ರಾಬಲ್ಯವನ್ನು ಕಡಿಮೆಗೊಳಿಸೋದಕ್ಕಾಗಿಯೇ ಇದನ್ನು ಮಾಡ್ತಿದ್ದಾರೆ ಅಂತ. ಸೊ ಈಗ ಶಿವಮೊಗ್ಗದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನೀವೇ ಹೇಳಿದಾಗೆ RSSನ ಕಟ್ಟಾಳು ಅವರು ಮತ್ತು RSSಗೆ ಅವರಂಥವ್ರು ಬೇಕು ಅಂತಂದರೆ ಇಲ್ಲೂ ಕೂಡ ಅಂಥದ್ದೇನಾದರೂ ಒಂದು ಇದೆಯಾ? RSSನ ಒಂದು ಕೈವಾಡ ಇರ್ಬೋದಾ ಈಶ್ವರಪ್ಪನ ಈ ಥರದಲ್ಲಿ ನಿಲ್ಲಿಸೋದಕ್ಕೆ ಅಂತ? ಒಂದು ವಿಷಯ ಹೇಳಿದ್ರಿ, ಈಶ್ವರಪ್ಪನ ಬೇಡಿಕೆ ಸ್ವಲ್ಪ ಹಾಸ್ಯಾಸ್ಪದ ಅಂತ ಅನ್ಸಿದೆ ಅಂತ. ಅದು ಪೂರಾ ಹಾಸ್ಯಾಸ್ಪದನೆ. ತನ್ನ ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ವ್ಯಗ್ರವಾಗಿದ್ದಾರೆ, ಹೋರಾಡ್ತಾ ಇದ್ದಾರೆ, ಮತ್ತೆ ಕುಟುಂಬದ ರಾಜಕಾರಣ ದ್ವೇಷ ಮಾಡ್ತಾ ಇದ್ದಾರೆ. ಇವರು ಮಾಡ್ತಾ ಇರೋದು ಮಗನಿಗೆ ಟಿಕೆಟ್ ಸಿಕ್ಲಿಲ್ಲ ಅಂತ, ಇನ್ಯಾವುದೇ ಪಾರ್ಟಿ ವರ್ಕರಿಗೆ ಅಂತ ಇಲ್ಲ, ತನ್ನ ಮಗನಿಗೆ ಸಿಕ್ಲಿಲ್ಲ ಅನ್ನೋದೇ ಇರ್ತು. ಇಲ್ಲಿ RSSನ ನಿಗೂಢವಾದ ನಡವಳಿಕೆ ಅನಾದಿ ಕಾಲದಿಂದಲೂ ನಿಗೂಢವಾಗೇ ಇದ್ದಾವೆ, ತುಂಬಾ ನಿಗೂಢವಾಗಿದ್ದಾವೆ. ನಿಮ್ಮ ಅನುಮಾನನ ಅಲ್ಗಳೆಯಕ್ ಬರಲ್ಲ. ಯಾಕೆಂದ್ರೆ ಈ ಕ್ಷಣಕ್ಕೂ ಈಶ್ವರಪ್ಪನಿಗೆ ತುಂಬಾ ಬೆಂಗಾವಲಾಗಿ ಆ ಯಡಿಯೂರಪ್ಪನ ಯಾರೋ ಪವರಿಂದ ಇಳಿಸಿದ್ರು, ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಮುಂದೆ ಭವಿಷ್ಯದಲ್ಲಿ ಅವರು ಮಕ್ಕಳು ಗಿಕ್ಕಳು MP MLA ಮಂತ್ರಿ ಗಿಂತ್ರಿ ಎಲ್ಲ ಆಗಿ ಏನೋ ನಡೆಯುತ್ತೆ ಇದು ಅನ್ನೋದು ಕಟ್ಟ RSSಗರಿಗೆ ಬೇಕಿಲ್ಲ. ಅವ್ರ ಪ್ರತಿನಿಧಿನ ಈಶ್ವರಪ್ಪ ಅನ್ನೋ ಗುಮಾನಿ ಕೂಡ ಇದೆ. ಆಮೇಲೆ ಈಶ್ವರಪ್ಪನಲ್ಲಿ ನಾವು ಹಿಂದೆಂದೂ ಕಂಡಿರೋದೆ ಅಂತ ಒಂದು ಆತ್ಮವಿಶ್ವಾಸ ಇದೆ. ಅವ್ರ ಪಾರ್ಟಿಯಿಂದ ತೆಗೆದಾಕೋದನ್ನು ನಿರೀಕ್ಷೆ ಮಾಡಿದ್ರು. ಹಾಗಾಗಿ ಈಶ್ವರಪ್ಪನ ಉಮೇದುವಾರಿಕೆ ಮತ್ತೆ ಮಾತುಕತೆನೆಲ್ಲ ನೋಡಿದ್ರೆ ಯಾವುದೋ ಅಗೋಚರವಾದ ಶಕ್ತಿಗಳು ಈ ತರದ್ದೊಂದು ನಾಟಕ ಮಾಡಿಸ್ತಾ ಇದಾವ ಅನ್ನೋ ಅನುಮಾನ ನಮಗೂ ಇದೆ. ನಾವು ಖಚಿತವಾಗಿ ಹೇಳಕ್ ಬರಲ್ಲ. ಯಾಕೆಂದ್ರೆ ನಮ್ಮ ನಡುವಿನ ಈ ರಾಜಕೀಯ ಷಡ್ಯಂತ್ರಗಳಿದಾವಲ್ಲ, ನಾವು ಖಚಿತವಾಗಿ ಹೇಳಕ್ ಬರ್ದಂಗೆ ವರ್ತಿಸ್ತಾವವು. ಬಟ್ ಅಂತಿಮವಾಗಿ ಅದೇ ನಿಜ ಆಗಿರುತ್ತೆ. ನಿಮ್ಮ ಗುಮಾನಿಯನ್ನ ನಾನು ಅನುಮೋದಿಸ್ತೀನಿ ಮೇಡಮ್. ಅಂದ್ರೆ ಪ್ರಶ್ನೆ ಅಷ್ಟೇನೆ, ಫೈನಲಿ ಮತದಾರರ ಮನಸ್ಸಲ್ಲಿ ಏನಿದೆ ಅಂತನ್ನೋದು. ಯಾಕೆಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾರು ನಿರೀಕ್ಷೆನೆ ಮಾಡಿರಲಿಲ್ಲ ಕರ್ನಾಟಕದಲ್ಲಿ ಅಂಥದ್ದೊಂದು ರಿಸಲ್ಟ್ ಬಂದುಬಿಡುತ್ತೆ ಅಂತ. ಸ್ವತಃ ಕಾಂಗ್ರೆಸ್ಸೇ ನಿರೀಕ್ಷೆ ಮಾಡಿರಲಿಲ್ವೋ ಏನೋ. ಆದರೆ ಫಾರ್ ಎವರ್ ನಾವು ಜನರನ್ನು ಭಾವನಾತ್ಮಕವಾಗಿ ಸೆಳೀತಾ ಅವರ ದೈನಂದಿನ ಸಮಸ್ಯೆಗಳ ಬಗ್ಗೆ ಗಮನವೇ ಕೊಡದೇನೆ ಅತ್ಯಗತ್ಯವಾದಂತಹ ಉದ್ಯೋಗದ ಪ್ರಶ್ನೆಯನ್ನು ಕೈಗೆತ್ಕೊಳ್ಳೋ ಅಂಥದ್ದು, ಭೂಮಿಯ ಪ್ರಶ್ನೆಯನ್ನು ಕೈಗೆತ್ಕೊಳ್ಳೋ ಅಂಥದ್ದು, ರೈತರ ಸಂಕಷ್ಟಕ್ಕೆ ಧ್ವನಿಯಾಗ ಅಂಥದ್ದು, ಇಂಥವುಗಳನ್ನು ಮಾಡದೇನೆ ಭಾವನಾತ್ಮಕ ನೆಲೆಯಲ್ಲಿ ಪ್ರಚೋದಿಸ್ತಾ ಮಾಡ್ಬೋದು ಅಂತ ಪ್ರಯತ್ನ ಮಾಡಿದ್ದನ್ನು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕರ್ನಾಟಕದ ಮತದಾರರನ್ನು ಯು ಕೆನಾಟ್ ಟೇಕ್ ಅಸ್ ಫಾರ್ ಗ್ರಾಂಟೆಡ್ ಅಂತ ಅನ್ನೋದನ್ನು ತೋರಿಸಿದ್ದಾರೆ. ಹಾಗಾಗಿ ಕೊನೆಯದಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಗ್ಗೆ ನಿಮ್ಮ ಒಂದು ಸ್ಪಷ್ಟ ಅಭಿಪ್ರಾಯ ಏನಾದರೂ ಇದ್ರೆ ಹೇಳಿ ನಮ್ಮ ಈ ಚರ್ಚೆಯನ್ನು ಮುಗಿಸ್ಬೋದು ಅಂದ್ಕೋತೀನಿ. ಸ್ಪರ್ಧೆ ಏನಿದ್ರು ರಾಘವೇಂದ್ರ ಮತ್ತು ಗೀತಾ ಅವ್ರ ನಡುವೆನೆ ಅದೊಂದು ಖಚಿತವಾಗಿದೆ ಮೇಡಮ್. ಈಗ ಇಬ್ರು ಸಕ್ರಿಯವಾಗಿ ಒಂದು ಅಸಂಘಟಿತವಾಗಿ ಕಾಂಗ್ರೆಸ್ಸಿಗರು ಹೋರಾಡ್ತಾ ಇದ್ರೆ, ಸಂಘಟಿತರಾಗಿ ಬಿಜೆಪಿಗಳು ಹೋರಾಡ್ತಾ ಇದ್ದಾರೆ. ಈ ನಡುವೆ ಮಹಿಳೆಯರಿಗೆ ಕೊಟ್ಟಿರುವ ಕೆಲವು ಸವಲತ್ತುಗಳು ಮತ್ತೆ ಕಮ್ಯುನಿಟಿ ಮತ್ತೆ ಒಬ್ಬಳು ಹೆಣ್ಣುಮಗಳು ಈ ತರದ್ದೆಲ್ಲ ಸಿಂಪತಿಗಳು ಜಾಸ್ತಿ ಆಗಿದಾವೆ. ಗೀತಾ ಅವರು ಸ್ವಲ್ಪದಲ್ಲಿ ಮುಂದಿದ್ದಾರೆ ಅನ್ನೋದೊಂದು ಅಭಿಪ್ರಾಯನ ನೆನ್ನೆ ಕೇಳಿದ್ದೀನಿ ನಾನು. ಆ ಅಭಿಪ್ರಾಯ ನಿಜ ಆಗಲಿ ಅಂತ ನಾನು ಆಶಯ ಮಾಡ್ತೀನಿ ಮೇಡಮ್. ಓಕೆ, ಸೊ ನೀವು ಹಾಗೆ ಹೇಳಿದಾಗ ನಾನು ಸುಮ್ಮನೆ ನನ್ನ ಹತ್ರ ಇರುವ ಅಂಕಿ ಸಂಖ್ಯೆಗಳ ಕಡೆ ಕಣ್ಣಾಡಿಸ್ತಾ ಇದ್ದೆ. ಈ ಸಾರಿಯ ಒಂದು ವಿಶೇಷ, ನನಗಂತೂ ಸಂತೋಷದ ಸಂಗತಿನೇ ಅದು, ಬಹಳಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಜಾಸ್ತಿ ಇದೆ ಮತ್ತು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಹಿಳಾ ಮತದಾರರು ಮತ ಚಲಾಯಿಸಲು ಬಂದ ಪರ್ಸೆಂಟೇಜು ಜಾಸ್ತಿ ಇತ್ತು ಅಂತನ್ನುವುದರ ಸೂಚನೆಯ ಆಧಾರದಲ್ಲಿ ನಾವು ಈ ಲೋಕಸಭಾ ಚುನಾವಣೆಯಲ್ಲೂ ಅಂಥದ್ದೇ ಒಂದು ರಿಸಲ್ಟ್ ಅಂದರೆ ಹೆಚ್ಚೆಚ್ಚು ಮಹಿಳೆಯರು ಮತಗಟ್ಟೆಗೆ ಬಂದು ಮತ ಚಲಾಯಿಸೋದು ಮತ್ತು ತಮ್ಮ
ಇಚ್ಛಾಶಕ್ತಿಗೆ ಅನುಗುಣವಾಗಿ ಮತ ಚಲಾಯಿಸೋದು ಅನ್ನೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ವೀಕ್ಷಕರ ಗಮನಕ್ಕೂ ನಾನು ತರಲಿಕ್ಕೆ ಬಯಸೋಂಥದ್ದು ಏನಂದರೆ, ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 8,77,761 ಜನ ಮಹಿಳಾ ಮತದಾರರಿದ್ದರೆ 8,52,107 ಪುರುಷ ಮತದಾರರಿದ್ದಾರೆ. ಅಂದರೆ ಪುರುಷ ಮತದಾರರಿಗಿಂತ ಮಹಿಳಾ ಮತದಾರರ ಸಂಖ್ಯೆ ಜಾಸ್ತಿ ಇದೆ. ಮತ್ತು ಶಿವಮೊಗ್ಗದ ಮತದಾರರ ಒಂದು ಅಭಿಪ್ರಾಯದ ಭಾಗವಾಗಿ ನಮಗೆ ಚಂದ್ರೇಗೌಡರು ಹೇಳ್ತಾ ಇದ್ದಾರೆ, ಮಹಿಳೆಯರು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು, ಜೊತೆಗೆ ಒಬ್ಬ ಮಹಿಳಾ ಕ್ಯಾಂಡಿಡೇಟು ಮತ್ತು ತಂದೆ ಒಬ್ಬ ಮುತ್ಸದ್ದಿ ರಾಜಕಾರಣಿಯಾಗಿದ್ದಂಥವರು, ಜೊತೆಗೆ ಅಲ್ಲಿರುವಂತಹ ಬೇರೆ ಬೇರೆ ಕಮ್ಯುನಿಟಿಗಳು ಒಟ್ಟಿಗೆ ಸೇರಿ ಆ ಥರದಲ್ಲಿ ಒಂದೊಂದು ಕೆಲಸವನ್ನು ಮಾಡ್ತಾ ಇರೋ ಅಂಥದ್ದು, ಒಗ್ಗಟ್ಟಾಗಿರೋದು, ಈ ಥರದ ಎಲ್ಲ ಇದರಲ್ಲಿ ಫೈನಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಮತ್ತು BJP ಅನ್ನೋದನ್ನು ಹೇಳ್ತಾ ಈಶ್ವರಪ್ಪ ಅವರು 3ನೇ ಸ್ಥಾನಕ್ಕೆ ಇಳಿತಾರೆ ನಿಜ. ಆದರೆ ಈಶ್ವರಪ್ಪ ಅವರು ಡೆಫಿನೆಟ್ಲಿ ಒಂದಿಷ್ಟು ಓಟುಗಳನ್ನು ತಗೋತಾರೆ, ಯಾಕೆಂದರೆ ಸ್ಥಳೀಯರಾಗಿ ಇದ್ದಂತಹ ಕಾರಣಕ್ಕೂ ಕೂಡ ಅಂತ ಅನ್ನೋದು ಚಂದ್ರೇಗೌಡರು ನಮಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲದರ ನಂತರ ಮತದಾರರ ಚಿತ್ತ ಯಾವುದಿದೆ ಅಂತ ಹೇಳೋದು ಮತದಾನದ ಎಣಿಕೆಯಾಗಿ ಫಲಿತಾಂಶ ಬಂದಾಗಲೇ ಅಂತ ಅನ್ನೋದನ್ನು ನೋಡ್ತಾ, ಪ್ರಜಾತಂತ್ರದ ದೊಡ್ಡ ಹಬ್ಬ, ಸಂವಿಧಾನ ಕೊಟ್ಟಂತಹ ಒಂದು ಅವಕಾಶ ಇದು ನಮಗೆ. ಈ ದೊಡ್ಡ ಹಬ್ಬವನ್ನು ಸಂವಿಧಾನದ ನೆಲೆಯಲ್ಲಿ ನಾವೆಲ್ಲರೂ ಕೂಡ ಹಕ್ಕು ಮತ್ತು ಕರ್ತವ್ಯ ಎರಡೂ ಆಗಿ ಭಾವಿಸಿ ಮಾಡಬೇಕಾದಂತಹ ಅಗತ್ಯ ಇದೆ. ಅದಕ್ಕೆ ನಾವು ಮುಂದಾಗೋಣ ಅಂತ ಹೇಳ್ತಾ, ಜನಶಕ್ತಿ ಮೀಡಿಯಾ ಜೊತೆಗೆ ಇಷ್ಟೊತ್ತು ಶಿವಮೊಗ್ಗ ಕ್ಷೇತ್ರದ ಬಗ್ಗೆ ಒಂದು ಚಿತ್ರಣವನ್ನು ಕಟ್ಟಿಕೊಟ್ಟ ನಿಮಗೆ ಧನ್ಯವಾದಗಳು ಚಂದ್ರೇಗೌಡ್ರೆ. ಹಾಗೆಯೇ ಜನಶಕ್ತಿ ಮೀಡಿಯಾದ ಎಲ್ಲ ನಮ್ಮ ವೀಕ್ಷಕರಿಗೂ ಕೂಡ ಈ ಒಂದು ಚರ್ಚೆಯನ್ನು ನೋಡಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಜನಶಕ್ತಿ ಮೀಡಿಯಾವನ್ನು ನೋಡ್ತಾ ಇರಿ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಚುನಾವಣೆಗಿಂತ ಮುಂಚೆ ಚುನಾವಣೆಯ ಕ್ಷೇತ್ರ ವಿಶ್ಲೇಷಣೆಯನ್ನು ಕೊಡ್ತೀವಿ. ಚುನಾವಣೆಯ ನಂತರ ಚುನಾವಣೆಯಲ್ಲಿ ಏನಾಯಿತು ಅಂತ ಅನ್ನೋದನ್ನು ಕೂಡ ಪರಸ್ಪರ ಮಾತಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮೆಲ್ಲ ವೀಕ್ಷಕರಿಗೆ ಧನ್ಯವಾದಗಳನ್ನು ಹೇಳ್ತಾ ನಮಸ್ಕಾರ.